ಸ್ವಂತ ನಿವೇಶನಗಳನ್ನು ಹೊಂದಲಿ ಎಂದು ಕೆಜೆಎಸ್ ಸಂಘಟನೆಯ ಹೋರಾಟದಿಂದ 8 ಎಕರೆ 10 ಗುಂಟೆ ಜಮೀನನ್ನು ನಿರಾಶ್ರಿತರಿಗೆ ಸ್ವಂತ ನಿವೇಶನಗಳನ್ನು ಹೊಂದಲಿ ಎಂದು ಕೆಜೆಎಸ್ ಸಂಘಟನೆಯ ಹೋರಾಟದಿಂದ 29/8/2011 ರಂದು ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಉತ್ತರ ಹೋಬಳಿಯ ಬೆಂಗಳೂರು 560083 ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಸರ್ಕಾರವು 8 ಎಕರೆ 10 ಗುಂಟೆ ಜಮೀನನ್ನು ಆಶ್ರಯ ಯೋಜನೆಯಡಿ ಎಸ್ಸಿ ಸಿದ್ದಲಿಂಗಪ್ಪ ಹಾಗೂ ಕೆ ಮರಿಯಪ್ಪ ಇವರ ಸಂಘಟನಾ ಮನವಿಯಂತೆ ಮಂಜೂರು ಮಾಡಿತ್ತು. ಅಧಿಕಾರಿಗಳು ಈಗ ಇದರಲ್ಲಿ ಲೋಪ ಹುಡುಕಿ ಮನೆ ಕಟ್ಟುತ್ತಿರುವುದನ್ನು ನಿಲ್ಲಿಸಿ ಎಂದು ಆದೇಶ ಹೊರಡಿಸಿದ್ದರು. ಇದನ್ನು ಖಂಡಿಸಿ ಕೆಂಬತ್ತಳ್ಳಿ ಗ್ರಾಮದ ದಲಿತ ಮುಖಂಡರಾದ ಕುಮಾರ್ ಮುಂದಾಳತ್ವದಲ್ಲಿ ಕೆಜೆಎಸ್ ರಾಜ್ಯಾಧ್ಯಕ್ಷರಾದ ಕನ್ನಡಿ ಕೃಷ್ಣಪ್ಪ, ಕರ್ನಾಟಕ ಜನಾಂದೋಲನ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಹಾಗೂ ಭೀಮಾ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಮರಿಯಪ್ಪನವರ ನೇತೃತ್ವದಲ್ಲಿ ಬಿಬಿಎಂಪಿ ಕಚೇರಿಗೆ ತೆರಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಅದಕ್ಕೆ ಇಂದು ಮಂಜೂರಾಗಿದ್ದ 8 ಎಕರೆ 10 ಗುಂಟೆ ಜಮೀನು ನಿರಾಶ್ರಿತರಿಗೆ ಮನೆ ಕಟ್ಟಲು 10 ವರ್ಷ ಹಿಂದಿಗೆ ಮಂಜೂರಾಗಿದ್ದು ಯಾವುದೇ ಅಕ್ರಮ ನಡೆದಿಲ್ಲ ಎಂಬ ಬಗ್ಗೆ ಬಿಎಂಟಿಸಿ ಅಧಿಕಾರಿಗಳಿಗೆ ಕೆಜೆಎಸ್ ಸಂಘಟನೆಯ ನೇತೃತ್ವದಲ್ಲಿ ನಿರಾಶ್ರಿತರು ಹಾಗೂ ಗ್ರಾಮಸ್ಥರು ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಹಾಗೂ ಸ್ಥಳಕ್ಕೆ ತೆರಳಿ ಮಾಧ್ಯಮಗಳಿಗೆ ವಾಸ್ತವದ ಕುರಿತು ಮಾಹಿತಿ ನೀಡಿದರು. ಅಧಿಕಾರಿಗಳಿಗೂ ನಾವು ಏನು ಇವತ್ತು ನೋಡಿ ಎಲ್ಲ ಮಾಹಿತಿ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ಅರ್ಜಿ ಮಾಹಿತಿ ಸಮೇತ ಇವತ್ತು ಬಿಬಿಎಂಪಿ ಅಧಿಕಾರಿಗಳೇ ಕೊಟ್ಟವ್ರೆ. ನೋಡಿ 1740 ಪುಟಗಳು ನಾವು 2015ರಲ್ಲಿ ನಾವು ಗೌರ್ಮೆಂಟ್ಗೆ ಬಿಬಿಎಂಪಿಗೆ ಅರ್ಜಿ ಸಲ್ಲಿಸಿರೋದು. ಈ ಅರ್ಜಿ ಸಲ್ಲಿಸೂ ಸಹ ಇನ್ನೂ ತನಕನೂ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ನಿಮ್ಮ ಅರ್ಜಿ ಹಾಕಿದ್ದೀರಲ್ಲ ಅಂತ ಬಂದು ಅರ್ಜಿ ಬಗ್ಗೆ ಯಾರನ್ನೂ ವಿಚಾರಣೆ ಮಾಡ್ತಾ ಇಲ್ಲ. ಈಗ ಬಂದು ಯಾರ್ದೋ ಹೇಳಿ ಮಾತು ಕೇಳ್ಕೊಂಡು ಕಿಡಿಕೇಡಿ ಸಂಘಟನೆಗಳ ಮಾತುಗಳು ಕೇಳಿಕೊಂಡು ಬಂದು ಇಲ್ಲಿ ನಿಜವಾದ ಫಲಾನುಭವಿಗಳನ್ನ ಒಕ್ಕಲೆಬ್ರಿಸಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಅವರವರ ಬದುಕು ಕಟ್ಕೊಳ್ಳಿ. ಅವರವ್ರ ಬದುಕು ಕಟ್ಕೊಂಡು ಆದಮೇಲೆ ಬೇಕಾದರೆ ನೀವೇ ಬಂದು ಅದನ್ನು ಪರಿಶೀಲಿಸಿ ರೋಡುಗಳು, ಚರಂಡಿಗಳು, ನೀರುಗಳು ಮಾಡಿಕೊಡ್ರಿ. ಆಮೇಲೆ ರಸ್ತೆಗಳು ನೋಡಿ, ನಿಮ್ಮ ಪ್ಲಾನಲ್ಲಿ 20 ಅಡಿ 6 ಮೀಟ್ರ್ ಬಿಟ್ಟಿದ್ರು. ಇವತ್ತು ನಾವು 7 ಮೀಟ್ರ್ ಬಿಟ್ಟಿದ್ದೀವಿ. 7 ಮೀಟ್ರ್ ಅಂದರೆ ಬರೀ 660 ಅಡಿ ಮಾಡಿದ್ದೀವಿ. ಅವರಿಗೆ ಅಲ್ಲ 560 ಅಡಿ ಮಾಡಿದ್ದೀವಿ. 600 ಅಡಿನ ಇನ್ನೂ 40 ಅಡಿ ರೋಡ್ಗೆ ಬಿಡ್ತಿದ್ದೀವಿ. ನಾವೆಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಮಾಡಿದ್ದೀವಿ. ನೀವು ಬಂದು ಇದನ್ನು ಈ ರಸ್ತೆಗಳು ಪರಿಶೀಲಿಸ್ಬೋದು. ನಾವೇನೋ ಚಿಕ್ಕದೇನೋ ಮಾಡಿದ್ದೀವೇನೋ ಅಂತ. ಆಮೇಲೆ ನೀವೇನು 20-30 ಅಂತ ಮಾಡಿದ್ದೀರಾ, ಅದಕ್ಕಿಂತ 40 ಅಡಿ ಕಮ್ಮಿನೇ ಮಾಡಿದ್ದೀವಿ. ಬಂದು ನೋಡಿ ನಿಮ್ಮ ಪ್ಲಾನು ಏನಿದೆ, ನಾವು ಅದೇ ಥರ ಮಾಡಿದ್ದೀವಿ. ದಯವಿಟ್ಟು ಬಡವರ ಬಟ್ಟೆಗಳ ಮೇಲೆ ಹೊಡೆಯೋಕೆ ಹೋಗ್ಬೇಡ್ರಿ. ಇದು ಅವರು ಪಾಪ ಒಂದು ಆಸೆ ಹೊತ್ತು ಎಲ್ಲೋ ಒಂದು ಕಡೆ ಸೂರು ಸಿಕ್ಕುತ್ತೆ ಅಂತ ಹೇಳಿ ಊರೂರು ಹೋಗಿ ಮನೆ ಕೆಲಸ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಹೋಗಬೇಕು. ಇವತ್ತು ಗೌರ್ಮೆಂಟ್ ಬಸ್ಗಳಲ್ಲಿ ಹೋಗಿ ಅವ್ರ ಪಾಪ ಬದುಕು ಕಟ್ಕೊಂಡು ಇಲ್ಲಿ ಬಂದು ಏನೋ ಒಂದು ಪಾಯ ಹಾಕ್ಕೊಂಡು ಒಂದು ಬದುಕು ಕಟ್ತಾ ಇದ್ದಾರೆ. ದಯಮಾಡಿ ಬಿಬಿಎಂಪಿ ಅಧಿಕಾರಿಗಳಿಗೂ ನಾವು ಹೇಳೋದಿಷ್ಟೇ, ನಾಳೆನೇ ನಮ್ಮನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ನಮ್ಮ ಪುಟ್ಟಿಗಳು ಸಮೇತ ತಮ್ಮ ಕಚೇರಿಗಳಲ್ಲಿದೆ. ಇನ್ನೂ ಏನಾರು ಮಿಸ್ ಆಗಿದ್ರೆ ಯಾರಾದ್ರು ಕೊಡಬೇಕಂತ ಹೇಳ್ರಿ. ನಾವೆಲ್ಲನೂ ಈಗ ಪಟ್ಟಿಗಳು ಸಿದ್ಧ ಮಾಡ್ಕೊತಾ ಇದ್ದೀವಿ. ತಾವು ಯಾವತ್ತು ಮೀಟಿಂಗ್ ಕರಿತೀರಾ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಅದಕ್ಕೆ ಇವತ್ತೇನು ಟಾಸ್ಕ್ ಫೋರ್ಸ್ಗೆ ಹೋಗಿ ನಮ್ಮ ಮೇಲೆ ಏನೋ FIR ಮಾಡಿದ್ದೀರ ಅಂತ ಹೇಳ್ತಾರೆ. ನಾವು ಯಾವುದು ಇಲ್ಲಿ ನಾವು ತಪ್ಪು ಕೆಲಸ ಅಂತ ಮಾಡಿಲ್ಲ. ನಾವೇನು 20 ವರ್ಷನಿಂದ ಹೋರಾಟ ಮಾಡಿ ನಿಜವಾಗಲೂ ನಾವು ಇದನ್ನು ಶಾಂಕ್ಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತನಕ ಫಲಾನುಭವಿಗಳು ಪಟ್ಟಿಗಳು ನಾವು ಏನು ಕೊಟ್ಕೊಂಡು ಬಂದಿದ್ದೀವಿ. ನಿಜವಾಗಿ ನಾವು ಫಲಾನುಭವಿಗಳಿದ್ದೀವಿ. ಅದರಿಂದ ನಮ್ಮನ್ನು ಬಿಟ್ಟು ಈ ಫಲಾನುಭವಿಗಳನ್ನ ಬಿಟ್ಟು ಬೇರೆ ಒಬ್ರಿಗೆ ಯಾರಿಗೂ ಒಂದು ಅಡಿ ನಾವು ಕೊಡಲ್ಲ. ನಮ್ಮ ಜನಗಳೇ 400-500 ಜನ ಇದ್ದಾರೆ. ಈ ಜನಗಳಿಗೆ ಮೊದಲಾಗಬೇಕು ನೋಡಿ. ಇದು ಸುಮಾರು 30 ಅಡಿ ಬಂಡೆ ಗುಟ್ಟೆಗಳಿತ್ತು ನೋಡಿ. ಇದೆಲ್ಲ ಹಳ್ಳಗುಳ್ಳ. ಇವೆಲ್ಲ ರಾತ್ರಿಗೇ 1.5 ವರ್ಷ ಸತತವಾಗಿ ನಾವೆಲ್ಲ ಸೇರಿ ಇದನ್ನು ಒಡೆದು ಮಟ್ಟ ಮಾಡಿ ಈಗಲೂ ನೋಡಿ ಆ ಬಂಡೆಗಳು ನೋಡಿ ಹೇಗಿದೆ. ಆ ಬಂಡೆ ಕಲ್ಲುಗಳು ಡೈಲಿ ಅದನ್ನೆಲ್ಲ ಒಡೆದು ಇಟಾಚಿಗಳಿಗೆ ಏನಾಯಿತು. ನಾವು ಸುಮಾರು 2-3 ಕೋಟಿ ಖರ್ಚು ಮಾಡಿದ್ದೀವಿ. ಬಿಬಿಎಂಪಿನವ್ರು 8 ಕೋಟಿ ಅವರೇ ತಿನ್ಕೊಂಡ್ರು. ಈಗ ಅವರೇ ಮಾಡಬೇಕಾದ್ರೆ ರಸ್ತೆಗಳು ಇನ್ನೊಂದು ಮಾಡಬೇಕಂದ್ರೆ ನಾವು ಖರ್ಚು ಮಾಡಿರೋದು ಕೊಡಿ. ನಮ್ಮ ಖರ್ಚು ಮಾಡಿರೋದು ಕೊಟ್ಬಿಟ್ಟು ನಮ್ಮ ಬಡಬಗರಿಗೆ ಏನು ಪತ್ರ ಕೊಡಬೇಕು ಅದನ್ನು ಕೊಡಿ. ಅದಕ್ಕೆ ಏನೇನು ಕೇಳ್ತಾರೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಕಚೇರಿಗಳಲ್ಲೇ ಎಲ್ಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹೋಬಳಿ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆ ಭಾಗದ ಬಡವರೆಲ್ಲ ಸೇರ್ಕೊಂಡು ಗುಡಿಸ್ಲಾಕಿದ್ರು. ಗುಡಿಸ್ಲಾಕಿದ ನಂತರ ಸರ್ಕಾರ ಆ ಗುಡಿಸಲುಗಳನ್ನೆಲ್ಲ ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡಿದವಾಗ ಅಧಿಕಾರಿಗಳು ಹೇಳಿದಂಥ ಮಾತು ನೋಡ್ರಿ,
ನಾವು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳೋಕೆ ಗುಡಿಸ್ಲಾಕಕ್ಕೆ ಬಿಡಲ್ಲ, ನೀವು ಹೋಗಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಸತತವಾಗಿ ನಾವು 20 ವರ್ಷಗಳಿಂದ ಆ ಫೈಲು ಕಡತಗಳ ಹಿಂದೆ ಬಿದ್ದು ಅಲ್ಲಿಂದನೂ ಕೂಡ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಈ ಥರದ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿ ಕಂದಾಯ ಕಾರ್ಯದರ್ಶಿಗಳ ತನಕ ಕಡ್ತಾ ಹೋಗಿ ಕಂದಾಯ ಕಾರ್ಯದರ್ಶಿಗಳು ಮಂಜೂರು ಮಾಡಿದ್ದಾರೆ. 8 ಎಕರೆ ಭೂಮಿನ ಅಲ್ಲಿನ ಬಡವರಿಗೆ ಅಂತ ಮಂಜೂರು ಮಾಡಿದ್ದಾರೆ. ಅನೇಕ ಬಡವರ ಶ್ರಮ ಅಲ್ಲಿದೆ. ಸೊ ಆ ಶ್ರಮ ಇವತ್ತು ನಾವು ಅಲ್ಲಿ ಆ ಭೂಮಿನ ಕಬ್ಜಾ ಮಾಡೋದಕ್ಕೆ ಕೆಲವರು ಕಾಯ್ತಾಯಿದ್ರು. ನಮಗೆ ಭೂಮಿ ಆಶ್ರಯ ಯೋಜನೆಗೆ ಮಂಜೂರು ಆದಮೇಲೆ ಒಂದು ಕಡೆ ದೊಡ್ಡ ಮಟ್ಟದ ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು. ಒಂದು 100 ಸಲ ನಾವು BBMPಗೆ ದೂರು ಕೊಟ್ಟವು. ಏನು ನಾವು ಬಂದು ಅಲ್ಲಿ ಕಾವಲಿರೋಣ ಅಂತ ಅಧಿಕಾರಿಗಳು ಹೇಳ್ತದೆ. ಇಡೀ ಅಲ್ಲಿದ್ದಂಥ ಮಣ್ಣನ್ನೆಲ್ಲನೂ ಕೂಡ ಎತ್ಕೊಂಡೋಗಿ ಮಾರ್ಕೊಂಬಿಟ್ಟರು. ನಾವು ನೋಡಿ ಕಂಪ್ಲೇಂಟ್ಗಳು ಕೊಟ್ಟು ಸಾಕಾಗಿ ಕೊನೆಗೇನಾಯಿತು, ಅದಾದ ಮೇಲೆ ಅಲ್ಲಿನ ಆ ಭಾಗದ ಜನ ಶವ ಸಂಸ್ಕಾರಕ್ಕೆ ಆ ಭೂಮಿನ ಶವಗಳನ್ನ ತಂದು ರಾತ್ರಿ ಅಲ್ಲಿ ಗುಂಡಿ ತೋಡೋದು, ಉಣೋದು ಈ ಥರದ ಕೆಲಸ ಮಾಡ್ತಿದ್ರು. ಸೊ ಅದ್ರ ಬಗ್ಗೆನೂ ಕೂಡ BBMP ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಕೊನೆಗೆ ರಾತ್ರಿ ಹೊತ್ತು ನಾವೇ ಕಾವಲಿದ್ದು ಫಿಲ್ಟರ್ ಮರಳು ದಂಧೆ ನಿಲ್ಲಿಸಿದ್ವು. ಮತ್ತು ಹೆಣಗಳನ್ನ ತಂದು ಅಕ್ರಮವಾಗಿ ಅಲ್ಲಿ ಶವ ಸಂಸ್ಕಾರ ಮಾಡೋದನ್ನು ಕೂಡ ನಾವೇ ತಡೆದ್ವು. ಅಂತಿಮವಾಗಿ 8 ಕೋಟಿ ರೂಪಾಯಿ 8 ಕೋಟಿ 2 ಲಕ್ಷ ಬಿಡುಗಡೆನೂ ಕೂಡ ಮಾಡಿದ್ವು ಡೆವಲಪ್ಮೆಂಟ್ಗೆ, ಆ ಒಂದು ಬಡಾವಣೆ ಅಭಿವೃದ್ಧಿಗೆ ಅಂತ 8 ಕೋಟಿನ ಇಲ್ಲಿ ಸಂಬಂಧಪಟ್ಟ ಹಣಕಾಸು ಅಧಿಕಾರಿಗಳ ಜೊತೆ ಮಾತಾಡಿ ಅವರನ್ನ ಕೈ ಕಾಲು ಮುಗಿದು ಹಣನೂ ಕೂಡ ಬಿಡುಗಡೆ ಮಾಡಿದ್ವು ಲೇಔಟ್ ಮಾಡೋದಕ್ಕೆ. ಬಟ್ ಆ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಆದರೆ ಆ ಲೇಔಟು ಅಭಿವೃದ್ಧಿ ಆಗಲಿಲ್ಲ. ಸೊ ನಾವೆಲ್ಲ ಯೋಚನೆ ಮಾಡಿಕೊಂಡು ಅದೇನು ಹಳ್ಳ ಬೆಟ್ಟ ಗುಡ್ಡ ಗಿಡ ಮರಗಳು ಬೆಳ್ಕೊಂಡಿತ್ತು. ಕೊನೆಗೆ ಎಲ್ಲ ಫಲಾನುಭವಿಗಳ ಹತ್ರ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿ ಕೊನೆಗೆ ಅದನ್ನು ಇವತ್ತು ಅಲ್ಲಿದ್ದಂಥ ಬಂಡೆಗಳು ನೋಡ್ತಿದ್ದೀವಿ. ಗಿಡ ಮರಗಳನ್ನೆಲ್ಲ ಮಟ್ಟ ಮಾಡಿ ಸಮತಟ್ಟು ಮಾಡಿ ಒಂದು ಲೇಔಟನ್ನು ಮಾಡಿದ್ದೇವೆ. ಸೊ ಈಗೇನಾಗಿದೆ ಅಂದರೆ ಬೇರೆ ಸಂಘಟನೆಗಳು ಈಗ ನಮಗೂ ನಿಮಗೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಭಾಗ ಕೊಡಬೇಕು ಅಂತ ಬರ್ತಾ ಇದ್ದಾವೆ. ನಾವು ಕೇಳೋದು ಇಷ್ಟೇ, ನೀನೊಬ್ಬ ಸಂಘಟನೆ ಲೀಡ್ರು, ಬಾಬಾ ಸಾಹೇಬ್ರು ಹೆಸರು ಹೇಳಕ್ಕೆ ನಿನಗೇನಾದರೂ ಅಧಿಕಾರ ಇದ್ದರೆ ದಯಮಾಡಿ ನೀನು ಮಂಜೂರು ಮಾಡಿಸ್ಕೊಂಬ. ನಾವೇನು ಕಾನೂನು ಚೌಕಟ್ಟಲ್ಲಿ ಮಂಜೂರು ಮಾಡಿಸ್ಕೊಂಬಂದಿದ್ದೀವಿ, ನೀವು ಕೂಡ ಮಂಜೂರು ಮಾಡಿಸ್ಕೊಂಬನ್ನಿ. ಆಗ ನೀನು ಲೀಡ್ರ್ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಯಾವನೋ ಮಾಡಿಸಿರೋದ್ರಲ್ಲಿ ಬಂದು ಖ್ಯಾತೆ ತೆಗೆಯೋದಲ್ಲ. ಲೀಡ್ರ್ ಆಗೋಕ್ಕೆ ನೀನು ನಾಲಾಯಕ್ಕು. ದಯಮಾಡಿ ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿದ್ವೆ ಅಥವಾ ಸಂವಿಧಾನದ ಬಗ್ಗೆ ಓದ್ಕೊಂಡಿದ್ವೆ ಲೀಗಲ್ಲಾಗಿ ಹೋಗಿ ಮಂಜೂರು ಮಾಡಿಸ್ಕೊಂಡು ಬನ್ನಿ. ಸರ್ಕಾರಿ ಜಮೀನಲ್ಲಿ ಇನ್ನೂ 70 ಎಕರೆ ಮೇಲೆ ಇದೆ, 100 ಎಕರೆ ಇದೆ. ನಾವು ಕೇಳೋದು ಇಷ್ಟೇ, ದಯವಿಟ್ಟು ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ನೀನು ಕಷ್ಟ ಬೀಳು, ಓಡಾಡು, ಚಪ್ಪಲಿ ಸವಸು, ಊಟ ಇಲ್ಲದೆ ಮಳೆಯಲ್ಲಿ ನಂದು ಬಿಸಿಲಲ್ಲಿ ಒಣಗಿ ಕಷ್ಟ ಬಿದ್ದರೆ ಒಂದಿನ ಫಲ ಸಿಗುತ್ತೆ. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾರೋ ಖರ್ಚು ಮಾಡಿಕೊಂಡು ಓಡಾಡ್ಕೊಂಡು ಶ್ರಮ ಹಾಕಿ ಹೋರಾಟಗಳು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿರೋದ್ರಲ್ಲಿ ನಾನು ಕಟ್ಟಕ್ಕೆ ಬರ್ತೀನಿ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ನೀವೆಲ್ಲ ದಯವಿಟ್ಟು ಒಂದು ಬೋರ್ಡ್ ಹಾಕೊಂಬಿಡಿ, ನಾವೆಲ್ಲ ರೋಲ್ ಕಾಲ್ ಸಂಘಟನೆ ಅಂತ. ನೀನು ನಿಜವಾದ ಸಂಘಟನೆಕಾರನು, ಬಾಬಾ ಸಾಹೇಬ್ರು ಹೆಸರು ಹೇಳಕ್ಕೆ ನಿನಗೆ ಇದೇ ಲೆಟರ್ ಬಳಸ್ತಾ ಇದ್ದೀನಿ ಅಂದರೆ ದಯಮಾಡಿ ಸರ್ಕಾರದ ಜೊತೆ ಫೈಟ್ ಮಾಡಿ ಗುದ್ದಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಬನ್ನಿ. ಕಾನೂನು ಚೌಕಟ್ಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ನೀವೆಲ್ಲ ಮನೆ ಕಟ್ಟಕ್ಕೆ ಬನ್ನಿ. ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಯಾರೋ ಒಬ್ಬ ಲೀಡರ್ ಪ್ರಾಮಾಣಿಕವಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದಾರೆ ಅಂದರೆ ಅದನ್ನು ಕಾಲೆಳೆಯೋ ಕೆಲಸನ ದಯವಿಟ್ಟು ಮಾಡಬೇಡಿ. ಮಾಡಂಗಿದ್ರೆ ಯಾವುದನ್ನು ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡು ಕಾಲೆಳಿವೆ, ನಾವು ಬೇಡ ಅನ್ನಲ್ಲ. ಮರಿಯಪ್ಪ ಅಂತ ಭೀಮಾ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಹಿಂಗಪ್ಪ ಅಂತ ನನ್ನ ಹೆಸರು. ನಾನು ಕೆಂಬತ್ತಹಳ್ಳಿ ಮುಟ್ಟು ಗ್ರಾಮದವರು. ಈಗ ಎಲ್ಲ ಆಗಿರೋದೆಲ್ಲ ಸಾಹೇಬರೆಲ್ಲ ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ 12 ವರ್ಷ ಆಯಿತು ನಾವು BBMPಗೆ ಜಮೀನು ಕೊಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ. ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕನೂ ನಾವು 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ತಂದು ಇದೇ BBMP ಮುಂದೆನೇ ನೋಡಿ ಇದೇ ಜಾಗದಲ್ಲೇ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಶಾಂಕ್ಷನ್ ಮಾಡ್ಕೊಂಬಂದೀವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಆಗೋ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದ್ದೀವಿ. ಈ ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೇ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರೆಲ್ಲನೂ ಆರ್ಡ್ರ್ ಮಾಡಿದ್ದು.
ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ BBMPನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದೂ ಇಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಬಿಟ್ಟಿದ್ದೀವಿ ಅಂತಾರೆ. ತಿರ್ಗಾ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದು ಸತಿ ಓಡಾಡೋಣ, ಇನ್ನೊಂದು ಸತಿ ಮಾಡಾಡೋಣ ಅಂದರೆ ಇನ್ನು ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳನ್ನ ಕರೆಸಿ, ಅವರು ಸತ್ತೋಗಿರೋ ಮೊಮ್ಮಕ್ಕಳು, ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ, ಈಗ ನಾವು ಏನು ಮಾಡೋಣ ಅಂದರೆ ಇನ್ನು ಇರೋರು, ಇನ್ನು ಇವ್ರು ಕೊಡೋ ಹೊತ್ತಿಗೆ ನಾವು ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ತಾವು ಎಲ್ಲರೂ ಕೂಲಿ ನಾಲಿ ಮಾಡಿ ಏನೋ ತಮ್ಮ ಕೈನಲ್ಲಾದ ಸಹಾಯ ಮಾಡಿರಿ, ಇದನ್ನು ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗೆ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲಾಗಿ ಹೊಡಿಸಿದ್ದೀವಿ. ವರ್ಷದಾಗ 2 ವರ್ಷದಿಂದ ನೀವು BBMPನವ್ರು ನಾವು ಮಾಡಿದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಲಿಲ್ಲ, ಯಾರೂ ಇಲ್ಲ. ಇವತ್ತು ಎಲ್ಲ ಒಂದೊಂದು ಸ್ವಲ್ಪ ಕೂಲಿ ನಾಲೆ ಮಾಡಿ ಅದನ್ನು ಮಟ್ಟ ಮಾಡಿ ಅವರು ಆ ಬಡಬಗ್ಗರುಗಳು ಏನೋ ಒಂದು ಗುಡಿಸಲು ಹಾಕ್ಕೊತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದುಬಿಟ್ಟು ನೀವು BBMPಗೆ ಬಂದು ಇಲ್ಲಿ ಟಾಸ್ಕ್ ಫೋರ್ಸಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ಗೆ ಬನ್ನಿ ಅಂತ ಹೇಳಿದ್ರು. ನಾವು ಈ ಜನ ಎಲ್ಲ ಬಂದರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು, ಕೆಲವು BBMPನವ್ರು ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವು ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವ್ರ ಕೆಲಸ ನಿಲ್ಲಿಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಅಲ್ಲೆಲ್ಲ ಬೀಗಗಳು ಹಾಕ್ಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೊಂದು ಹೊಟ್ಟೆ ಬೇಯ್ತದೆ ಜನಕ್ಕೆ, ಇಲ್ಲಿ ಬಂದರೆ ಇಲ್ಲೊಂದು ಹೊಟ್ಟೆ ಬೇಯ್ತದೆ. ಅಟ್ಲೀಸ್ಟು BMTFನಲ್ಲಿ ನಮ್ಮ ಮೇಲೆ ದೂರು ಮಾಡಿದ್ರಲ್ಲ, ಅಟ್ಲೀಸ್ಟ್ ನಮಗೊಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ರೆ ನಾವು ಕೂಡಲೇ ನಮ್ಮ ದಾಖಲೆಗಳನ್ನು ನಾವು ತಂದು ಕೊಟ್ಟು, ನಮ್ಮ ದಾಖಲೆಗಳು ಸರಿ ಇಲ್ಲಂದರೆ ನಮ್ಮ ಮೇಲೆ ಮಾಡಿ ಸಂತೋಷ. ಅದರಿಂದ ಪೂರ್ತಿ ನಾವೆಲ್ಲ ದಾಖಲೆಗಳೆಲ್ಲ ಮಾಡಿ ನಾವೆಲ್ಲ ಮುಂಚೂಣಿನಲ್ಲಿ ಪ್ರತಿದಿನವೂ BBMPಗೆ ಅಲ್ದಾಡ್ತಾ ಇದ್ದೀವಿ. ಅದನ್ನು ನಮಗೊಂದು ಇದು ಮಾಡ್ದಿರಾ ಒಂದು FIR ಮಾಡಿರೋದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಸಾಹೇಬ್ರು ಏನು ಇವತ್ತು ಬಂದು ನಮ್ಮ ದಾಖಲೆಗಳ ಆಹ್ವಾನಗಳೆಲ್ಲ ತಗೊಂಡು ಅದನ್ನು ಪರಿಶೀಲಿಸಿವಿ, ಅದನ್ನು ನೋಡಿ ನಾನು ಅದನ್ನು ರಿಟರ್ನ್ ಬರೆದು ಅದನ್ನು B ರಿಪೋರ್ಟ್ ಮಾಡಿಸೋದಕ್ಕೆ ನಾವು ಮಾಡ್ತೀವಂತ ಹೇಳಿದ್ದಾರೆ. ತಾವು ಎಲ್ಲರೂ ನಮಗೆ ಈ ಮಾಧ್ಯಮಗಳವರು, ನನ್ನ ಅಕ್ಕ ತಂಗಿಯರು, ನನ್ನ ಗೆಳೆಯಂದರು, ನನ್ನ ಸ್ನೇಹಿತರು, ಹೋರಾಟಗಾರರು ಎಲ್ಲ ಸೇರಿ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರ ಮಾಡಿರೋದಕ್ಕೆ ತಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆಲ್ಲ ವಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಇವತ್ತು BMTF ಅವರು ಏನು ಕರೆದಿದ್ರು ಕೆಮ್ಮತ್ತಳ್ಳಿ ಗ್ರಾಮದ ಬಗ್ಗೆ 8 ಎಕರೆ 10 ಗುಂಟೆ ಮಂಜೂರಾಗಿ ಬರೀ 12 ವರ್ಷದಿಂದನೇ ಈ ಕತೆ ನಾವು ಗೊತ್ತಾಗಿರೋದು. ಇದು 25 ವರ್ಷದ ಕತೆ. 25 ವರ್ಷದಿಂದ ಶತಾಗತವಾಗಿ ಟೀ ಕುಡ್ಕೊಂಡು ಬನ್ ತಿನ್ಕೊಂಡು ಹೋರಾಟ ಮಾಡಿರೋದು ಇದು. ಅರ್ಥ ಆಯ್ತರ? ಆ ರೀತಿ ಹೋರಾಟ ಮಾಡಿ ಫಲಾನುಭವಿ ಪಟ್ಟಿಗಳನ್ನ ಎಲ್ಲ ಸಲ್ಲಿಸಿ ಎಲ್ಲ ಆಗೋಗಿದೆ. BBMPಯವರು 8 ಕೋಟಿ 2 ಲಕ್ಷ ಸ್ಯಾಂಕ್ಷನ್ ಆದ್ರೂ ಬೇರೆದಕ್ಕೆ ಹರಾಜ್ ಕೂಗಿಲ್ಲ, ಅದಕ್ಕೆ ಬೇರೆದಕ್ಕೆ ಬಳಸಿದ್ದೀವಿ ಅಂತಾರೆ. ಇದು ಎಷ್ಟು ಸರಿ ಅಲ್ಲೂರಾ? ಇವತ್ತು ನೀವೇನು ಅಧಿಕಾರಿಗಳು ಬಂದು ಅಲ್ಲಿ ತಡೆ ಮಾಡೋಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನಿಮಗೆ ಕೇಳೋಕ್ಕನೇ ಯಾವ ಒಂದು ಹಕ್ಕಿದೆ ನಿಮಗೆ? ನೀವು ಮಾಡಿರೋ ಇದು ಸ್ಯಾಂಕ್ಷನ್ ಆಗಿರೋದು ಬಂದು ನೀವು ಕ್ಲೀನಾಗಿ ಅವತ್ತೇ ಸ್ಯಾಂಕ್ಷನ್ ಆಗಿ ತಕ್ಷಣ ಬಂದು ಅದು ಹರಾಜ್ ಕೂಗಿ ಲೆವೆಲ್ ಮಾಡಿದಿದ್ರೆ ಈ ರೀತಿ ಜನಗಳಿಗೆ ಬಂದಿರೋದ. ಇವತ್ತು ಕೊರೋನಾನಲ್ಲಿ ಎಷ್ಟೋ ಜನ ಹೇಳ್ದಂಗೆ ಸತ್ತೋದ್ರು. ಈ ಮುಂದೆನೂ ನೀವು ಸಾಯಿಸುವಂಥ ಕೆಲಸನೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಮುಂದಕ್ಕೆ ಆ ರೀತಿಯಾಗಿ ಆಗಬಾರ್ದು. ಎಲ್ಲ ಥರನೂ ಆ ಫಲಾನುಭವಿ ಪಟ್ಟಿ ಏನು ಕೊಡ್ತೀವೋ ಇನ್ನು ಮಿಕ್ಕಿದ್ದು ಯಾವ್ಯಾವ ರೀತಿ ಸೇರಿಸಿ ಅದನ್ನು ರೆಡಿ ಮಾಡಿ ಕೊಡಬೇಕು, ಅದನ್ನೆಲ್ಲ ಊರವ್ರು ಗ್ರಾಮಸ್ಥರು ಎಲ್ಲರೂ ಸೇರಿ ಕೊಟ್ಟಾಗ ಅದನ್ನು ಫೈನಲ್ ಮಾಡಿ ಎಲ್ಲರಿಗೂ ಯಾರು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಸರ್ಕಾರನೂ ಮಾಡಬಾರ್ದು. ಸರ್ಕಾರ ಬಡವ್ರ ಪರ ಅಂತ ಹೇಳ್ತದೆ. ಸರ್ಕಾರ ಬಡವ್ರ ಪರ ಇದ್ರೂ ಅಧಿಕಾರಿಗಳು ಬಡವ್ರ ಪರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಡವ್ರನ್ನ ಧಮಕಿ ಹಾಕೋದು, ಭಯ ಇಕ್ಸೋದು, ಈ ರೀತಿ ಕೆಲಸ ಆಗಬಾರ್ದು. ಇನ್ನು ಮುಂದಕ್ಕೆ ಯಾವುದೇ ಇದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಬಂದಿರೋದು ಸುಮ್ಮನೆ ಸ್ಯಾಂಪಲ್ ಜನ ಬಂದರೆ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ 10,000 ಜನ ಸೇರಿಸಿ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆ ಜನಕ್ಕೆ ಏನಾದ್ರು ಅನ್ಯಾಯ ಆಯ್ತಂದರೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಕನ್ನಡಿ ಕೃಷ್ಣಪ್ಪ ಅಂತ, KSS ರಾಜ್ಯಾಧ್ಯಕ್ಷ. ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ರಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಮಂಜೂರಾಗಿರುವ ವಿಚಾರವಾಗಿ BMTF ನಲ್ಲಿ ಸಿದ್ಧಲಿಂಗಪ್ಪ, ಸ್ಥಳೀಯರಾದಂಥ ನಮ್ಮ ಸಹೋದರ ಚಳುವಳಿಯಾದಂಥ KJSನವರ ಸಿದ್ಧಲಿಂಗಪ್ಪ ಅವರು ಮತ್ತು ಸಂಪಂಗಿ ರಾಮ ಓಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು, BBMP ಕಂದಾಯ ಅಧಿಕಾರಿಗಳು. ಅವರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿ ನೆರೆದಿರುವ ಜನರ ಮೂಲಕ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಗ್ಗಟ್ಟಿಂದ ಅವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಏನಂದರೆ ಆಶ್ರಯ ಯೋಜನೆಗೆ ಈಗಾಗಲೇ ಸತತವಾಗಿ ನಮ್ಮ
ಸಹೋದರ ಚಳುವಳಿಯವರೆಲ್ಲ ಒಟ್ಟಾಗಿ ಹೋರಾಟಗಳು ಮಾಡಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಎಲ್ಲ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಿ ನಾವು ಆಶ್ರಯ ಯೋಜನೆಗೆ ಜಾಗನ ಉಳಿಸಿದ್ದೀವಿ. BBMP ಅವರು ಕೇರ್ಲೆಸ್ನಿಂದ ಬೇಜವಾಬ್ದಾರಿಯಿಂದ ನಾವೇ ಸ್ವತಃ ಫಲಾನುಭವಿಗಳು ಏನಿದ್ದೀವಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿ ಹೋರಾಟಗಾರರಲ್ಲಿ ಭಾಗವಹಿಸಿರೋಂಥ ಹಿರಿಯ ಮುಖಂಡರು ನಮ್ಮ ಮೇಡಮ್ ಅವರು, ನಮ್ಮ ಕನ್ನಳ್ಳಿ ಕೃಷ್ಣಣ್ಣವರು, KJS ಮರಿಯಪ್ಪ ಅವರು, ಸಿದ್ಧಲಿಂಗಪ್ಪ ಅವರು ಆದಿಯಾಗಿ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ನಿಂತು ನಾವೇ ಫಲಾನುಭವಿಗಳನ್ನ ಕರೆದು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವರು ಮಾಡೋದಕ್ಕೆ ಬೇಜವಾಬ್ದಾರಿ ಮಾಡಿಸ್ತಾ ಇದ್ದಾರೆ, ಅವರಂಥ ವೇಸ್ಟ್ ಇನ್ನೊಬ್ಬರಿಲ್ಲ ಅಂತೇಳಿ ನಾವೇ ಫಲಾನುಭವಿಗಳೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಸತತವಾಗಿ 2 ವರ್ಷ ಅಲ್ಲಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಮ ಹಕ್ಕನ್ನ ನಮ್ಮ ನಿವೇಶನವನ್ನು ನಾವು ಪಡೆಯೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ಆದರೆ ಕೆಲವು ಸಂಘಟನೆಗಳು ನನ್ನ ಸಹೋದರ ಚಳುವಳಿ ಸಂಘಟನೆಗಳ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದು ಅವರು ನಮ್ಮ ಹತ್ರ ನಿವೇಶನಗಳು ಕೇಳಿದ್ದು ಸತ್ಯ. ನಮಗೆ ತಲಾ ಸಂಘಟನೆಯವ್ರಿಗೆಲ್ಲರಿಗೂ ನಮಗೆ 5 ಸೈಟ್ ಬೇಕು ಅಂತ ನಮ್ಮ ಹತ್ರ ಒತ್ತಾಯ ಮಾಡಿದ್ದು ಸತ್ಯ. ನಾವು ಅದನ್ನು ವಿರೋಧಿಸಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ನೀವು ಮಾತಾಡಿ ಅವರೇನಾದರೂ ಕೊಡ್ತೀನಿ ಅಂತೇಳಿದರೆ ನೀವು ತಗೊಳ್ಳಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಯಾವುದೇ ಮುಚ್ಚುಮರ ಇಲ್ದಿರ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಪಟಾಪಟ್ ನಾಗರಾಜ್ ರಾಜ್ಯಾಧ್ಯಕ್ಷರು ಅವ್ರ ಹತ್ರನೂ ಹೋಗಿ ಕೇಳಿದ್ದಾರೆ, ಮತ್ತು ನಮ್ಮ ಸಿದ್ಧಲಿಂಗಣ್ಣವ್ರ ಹತ್ರನೂ ಕೇಳಿದ್ದಾರೆ. ನಾವು ನಿಮಗೆ ಯಾಕೆ ಕೊಡಬೇಕು, ನಾವೇ ಫಲಾನುಭವಿಗಳು ಹೆಚ್ಚಾಗಿದ್ದೀವಿ, ನಮಗೆ ಇಲ್ಲಿಲ್ಲ, ಹೋರಾಟ ಮಾಡಿದವರು ನಮ್ಮ ಜೊತೆಲೇ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ನಿವೇಶನ ಹಂಚಬೇಕು. ನಿಮಗೆ ಸ್ಥಳೀಯವಾಗಿ ಇನ್ನೂ 100 ಎಕರೆ ಜಾಗ ಇದೆ, ನೀವು ಹೋರಾಟ ಮಾಡಿದ್ರೆ ನಮ್ಮ ಸಹಾಯ ಮತ್ತು ನಮ್ಮ ಹಣವನ್ನು ನಿಮಗೆ ಸಹಕಾರ ನೀಡ್ತೀವಿ, ನೀವು ಹೋರಾಟ ಮಾಡ್ಕೊಂಡು ಬಂದು ನೀವು ಹಕ್ಕನ್ನ ಪಡೀರಿ, ನಿಮಗೂ ಆವಾಗ ಒಂದು ಕೇಳೋದಕ್ಕೆ ಒಂದು ನೈತಿಕತೆ ಇರುತ್ತೆ ಅಂತೇಳಿ ನಾವು ಕೇಳಿದ ಮೇಲೆ ಯಾವುದೇ ರೀತಿ ಅದಕ್ಕೆ ಅವ್ರ ಗಮನ ಕೊಡ್ದಿರೋ ಹೋರಾಟ ಮಾಡೋಕ್ಕಾಗದೆ ಅವ್ರ ಕೈನಲ್ಲಿ ನಿವೇಶನ ಮಂಜೂರಿ ಮಾಡಿಸ್ಕೊಳಕ್ಕಾಗದೆ ನಾವು ಮಾಡಿರೋದ್ರಲ್ಲೇ ನೀವು ಕೊಡಿ, ಈಸಿಯಾಗಿ ಆಗಿಬಿಟ್ಟಿದೆ, ಆರ್ಡ್ರ್ ಆಗೋಗಿದೆ, ಆದೇಶ ಆಗಿರೋದ್ರಲ್ಲೇ ನಮ್ಗೆ ಹಂಚಿಬಿಡಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ನೆರೆದಿರೋ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿಯ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸೈಟ್ ಕೊಡಲ್ಲ. ನಮ್ಮದೇ ನಿವೇಶನದಾರರು ಬೇಜಾನ್ ಜನ ಇದ್ದಾರೆ, ಕಷ್ಟಪಟ್ಟವ್ರು ಇದ್ದಾರೆ, ನಾವು ಅವ್ರಿಗೆಲ್ಲ ಕೊಟ್ಟು ಆದಮೇಲೆ ನೀವು ಹೋರಾಟ ಮಾಡಿ ಮಾಡ್ಕೊಂಡ್ಬಂದಮೇಲೆ ಇದೇ ಗ್ರಾಮಸ್ಥರು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿರೋದ್ರ ಪ್ರಕಾರವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಚಳುವಳಿಯವರೇ, ನಾವು ಅಂಬೇಡ್ಕರ್ ಹೆಸರು ಹೇಳುವಂಥ ಅನುಯಾಯಿಗಳೇ, ನಾವೇನು ಇಲ್ಲೇನು ಮೋಸ ಮಾಡೋವರಲ್ಲ, ಇನ್ನೊಬ್ಬರಲ್ಲ. ಮಾಡಿದ್ದೀವಿ, ನಾವು ಏನು ಫಲಾನುಭವಿಗಳ ಹತ್ರ ಹಣಕಾಸು ತೊಗೊಂಡು ಕೆಲಸ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನಾವು ಯಾವುದು ಯಾರಿಗಾದ್ರೂ ಮೋಸ ಮಾಡಿದ್ದೀವಿ ಅಂತೇಳಿ ನೀವೇನಾದರೂ ದಾಖಲೆ ಕೊಟ್ಟರೆ ನೀವು ಹೇಳಿದ್ದನ್ನು ನಾವು ಕೇಳ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಊರಿನ ನಿವೇಶನ ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರವಾಗಿ ಎಲ್ಲಿವರೆಗೂ ಹೋರಾಟ ಮಾಡೋಕ್ಕಾದರೂ ನಾವು ಸಿದ್ಧ. ಅದು ನಾವು ಸಿದ್ಧಲಿಂಗಪ್ಪ ಅವ್ರ ಜೊತೆಯಲ್ಲಿ, KJS ಮರಿಯಪ್ಪ ಅವ್ರ ಜೊತೆಯಲ್ಲಿ, ಪಟಾಪಟ್ ನಾಗರಾಜ್ ನೇತೃತ್ವದ ಚಳುವಳಿ ಅವ್ರ ಜೊತೆಯಲ್ಲಿ ಇರ್ತಿದ್ದೆ. ನಾವು ನಮ್ಮ ವಿರುದ್ಧ ಯಾರು ಬಂದಿದ್ದಾರೆ, ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ಸಜ್ಜವಾಗಿದ್ದೀವಿ ಅಂತ ನಾನು ನಿಮ್ಮ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ನಾವು ಏನು 20 ವರ್ಷಗಳು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನೋಡಿ, ನೀವು ಎಲ್ಲ ಕವರ್ ಮಾಡ್ಬೋದು, ಬರೀ ಜೆಂಟ್ಸ್ ಮಾತ್ರ ಮಾತಾಡ್ತಾ ಇದ್ದಾರೆ, ಬರೀ ಹೋರಾಟಗಾರರು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತು 106 ಜನ ಮಹಿಳೆಯರು ಬಂದು ನಿಂತಿದ್ದೀರಿ. ಯಾಕೆ ಅಂತಂದ್ರೆ ಇದೇ ಸಿದ್ಧಲಿಂಗಪ್ಪ ಅವರು, ಇದೇ ಸಂಪಯ್ಯ ರಾಮಯ್ಯ ಅವರು, ಕುಮಾರ್ ಅವ್ರ ಮೇಲೆ FIR ಆಗಿದೆ ಅಂತ ಇಷ್ಟು ಜನ ಬಂದಿದ್ದೀವಿ. ನಾಳೆ ದಿನದಲ್ಲಿ ಇನ್ನೂ ಉಗ್ರವಾದಂತ ಹೋರಾಟ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇರುತ್ತೆ, ಸಾವಿರ ಜನ ಬಂದು ಸೇರ್ತೀವಿ. ಯಾಕಂದ್ರೆ ಈ ಜನರ ಸ್ವತ್ತದು, ಈ ಜನರ ಸ್ವತ್ತು ನಾವು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನು ಪ್ರತಿಫಲವಾಗಿ ಏನು ಧನಂಜಯ ಅವರಿದ್ರು, ಅವರು ಬಂದು ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು, ಬಂದು ಮೀಡಿಯಾಗೆ ಮಾತಾಡಿ ಅಂತ ಹೇಳಿದೆ. ಈಗ ಮೇಡಮ್ ಅವ್ರು ಬಂದು ಹೇಳ್ಬಿಟ್ಟೋದ್ರು, ನಮ್ಮ ಸಹಕಾರ ಇರುತ್ತೆ, ನಾವು ಬಂದು ಮೀಡಿಯಾಗೆ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ಮ ಸಂಘಟನೆಗೆ ಜನರ ಪರವಾಗಿರುತ್ತೆ ಅಂತ ಈಗ ಪರ್ಸನಲ್ ಆಗಿ ಹೇಳ್ಬಿಟ್ಟೋದ್ರು. ಅವ್ರಿಗೊಂದು ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ